ಇರಾನ್ ವಿರುದ್ಧ ಸಂಘರ್ಷದಲ್ಲಿ ಕೈಸುಟ್ಕೊಂಡಿರುವ ಅಮೆರಿಕ ಹೇಗಾದರೂ ಮಾಡಿ ಇರಾನನ್ನು ಕಟ್ಟಿಹಾಕುವ ಪ್ರಯತ್ನದಲ್ಲಿದೆ. ಆದರೆ ದೊಡ್ಡಣ್ಣನ ಆ ಎಲ್ಲ ಪ್ರಯತ್ನಗಳು ತಿರುಗುಬಾಣವಾಗ್ತಾ ಇದೆ. ಅದರಿಂದ ರೋಸಿ ಹೋಗಿರುವ ಅಮೆರಿಕ ಈಗ ಇರಾನ್ ಮೇಲಿನ ಯುದ್ಧವನ್ನು ಕೊನೆಗೊಳಿಸುವ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇರಾನ್ ವಿರುದ್ಧದ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಇರಾನ್ ಜೊತೆ ಎರಡನೇ ಸುತ್ತಿನ ಮಾತುಕತೆಗೂ ಅಮೆರಿಕ ಮುಂದಾಗಿದೆ. ಇದೇ ವಾರದಲ್ಲಿ ಪಾಕಿಸ್ತಾನದಲ್ಲಿ ಮತ್ತೆ ಸಂಧಾನ ಸಭೆ ನಡೆದು ಯುದ್ಧ ಮುಕ್ತಾಯದ ಘೋಷಣೆಯಾಗುವ ಸಾಧ್ಯತೆಯೂ ಕಂಡುಬರ್ತಾ ಇದೆ. ಇರಾನನ್ನು ಮಣಿಸೋಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಅಮೆರಿಕ 17 ದಿನಗಳ ಕದನ ವಿರಾಮ ಘೋಷಣೆ ಮಾಡಿತ್ತು. ಇಸ್ಲಾಮಾಬಾದಿನಲ್ಲಿ ಸಂಧಾನ ಮಾತುಕತೆ ಕೂಡ ನಡೆಸಿತು. ಆದರೆ ಎರಡೂ ಕಡೆಯ ಷರತ್ತುಗಳ ಕಾರಣಕ್ಕೆ ಆ ಸಂಧಾನ ಸಭೆ ವಿಫಲ ಆಗಿತ್ತು. ಅದರ ಬೆನ್ನಲ್ಲೇ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನಿಗೆ ಜಲ ದಿಗ್ಬಂಧನ ಹಾಕಿದೆ. ಇರಾನಿನ ಹಡಗುಗಳನ್ನು ತಡೆದು ಇರಾನಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿ ಒತ್ತಡ ಹೇರುವುದು ಅಮೆರಿಕದ ತಂತ್ರ ಆಗಿತ್ತು. ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ತನ್ನ ಈ ಕ್ರಮಕ್ಕೆ ಜಾಗತಿಕ ಬೆಂಬಲ ವ್ಯಕ್ತವಾಗಬಹುದು ಎಂಬ ನಿರೀಕ್ಷೆ ಟ್ರಂಪ್ ಅವರಿಗೆ ಇತ್ತು. ಆದರೆ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿ ಇರಾನನ್ನು ಕಟ್ಟಿಹಾಕಲು ಮುಂದಾಗಿದ್ದ ಅಮೆರಿಕ ಈಗ ಅಲ್ಲೂ ಒಂಟಿಯಾಗಿದೆ. ಇಸ್ರೇಲ್ ಒಂದು ದೇಶ ಮಾತ್ರ ಅಮೆರಿಕದ ಜಲ ದಿಗ್ಬಂಧನಕ್ಕೆ ಬೆಂಬಲ ಘೋಷಿಸಿದೆ. ಉಳಿದ ದೇಶಗಳೆಲ್ಲವೂ ಅಮೆರಿಕದ ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿವೆ. ಹಾಗಾಗಿ ಜಲ ದಿಗ್ಬಂಧನ ಹಾಕಿರುವ ಅಮೆರಿಕವೇ ಈಗ ಜಾಗತಿಕವಾಗಿ ಒತ್ತಡಕ್ಕೆ ಒಳಗಾಗಿದೆ. ಅಮೆರಿಕದ ಈ ಜಲ ದಿಗ್ಬಂಧನ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾಕಂದರೆ ಇರಾನಿನಿಂದ ಹಡಗುಗಳ ಮೂಲಕ ಚೀನಾಗೆ ಅತಿ ಹೆಚ್ಚು ಕಚ್ಚಾ ತೈಲ ಪೂರೈಕೆಯಾಗುತ್ತೆ. ಹಾಗಾಗಿ ಅಮೆರಿಕದ ಕ್ರಮಕ್ಕೆ ಚೀನಾ ವಿರೋಧ ಮಾಡಿದೆ. ಇರಾನ್ ಬಂದರುಗಳಿಗೆ ಅಮೆರಿಕ ನಿರ್ಬಂಧ ಹಾಕಿರುವುದು ಅಪಾಯಕಾರಿ ಅಂತ ಹೇಳಿರುವ ಚೀನಾ ಅಮೆರಿಕದ ಕ್ರಮವನ್ನು ಬೇಜವಾಬ್ದಾರಿ ಅಂತ ಟೀಕಿಸಿದೆ. ಈ ಸಂಬಂಧ ಅಮೆರಿಕದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪಶ್ಚಿಮ ಏಷ್ಯಾ ಮತ್ತು ಗಲ್ಫ್ ದೇಶಗಳ ಸಾರ್ವಭೌಮತ್ವ ಮತ್ತು ಭದ್ರತೆ, ಪ್ರಾದೇಶಿಕ ಸಮಗ್ರತೆಯನ್ನು ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಜಗತ್ತು ಕಾಡಿನ ಕಾನೂನಿನ ಕಡೆಗೆ ಹೋಗುವುದನ್ನು ತಡೆಯಲು ಅಂತಾರಾಷ್ಟ್ರೀಯ ಕಾನೂನಿನ ತತ್ವಗಳನ್ನು ಪಾಲಿಸಬೇಕು ಅಂತ ಅವರು ಅಮೆರಿಕಗೆ ಚಾಟಿ ಬೀಸಿದ್ದಾರೆ. ಚೀನಾ ಮಾತ್ರ ಅಲ್ಲ, ಜಗತ್ತಿನ ಬಲಾಢ್ಯ ದೇಶಗಳಾದ ರಷ್ಯಾ, ಬ್ರಿಟನ್, ಫ್ರಾನ್ಸ್ ದೇಶ ಕೂಡ ಟ್ರಂಪ್ ಅವರ ಈ ಹುಚ್ಚಾಟವನ್ನು ವಿರೋಧಿಸಿದೆ. ನ್ಯಾಟೋ ದೇಶಗಳು ಕೂಡ ಅಮೆರಿಕದ ಜಲ ದಿಗ್ಬಂಧನಕ್ಕೆ ವಿರೋಧ ಮಾಡಿದೆ. ಜಾಗತಿಕ ದೇಶಗಳ ಈ ವಿರೋಧ ಟ್ರಂಪ್ ಮೇಲೆ ಮತ್ತಷ್ಟು ಒತ್ತಡ ಹೆಚ್ಚಿಸಿದೆ. ಇನ್ನೊಂದೆಡೆ ಇರಾನ್ ಕೂಡ ಅಮೆರಿಕಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ ಕೊಡ್ತಾ ಇದೆ. ಇರಾನಿನ ಬಂದರುಗಳ ಮೇಲೆ ಅಮೆರಿಕ ವಿಧಿಸಿರುವ ದಿಗ್ಬಂಧನ ತನ್ನ ಸಾರ್ವಭೌಮತೆಯ ಗಂಭೀರ ಉಲ್ಲಂಘನೆ ಅಂತ ಇರಾನ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ವಿಚಾರದಲ್ಲಿ ನಾವು ಯುದ್ಧಕ್ಕೂ ಸನ್ನದ್ಧರಾಗಿದ್ದೇವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ನಮಗೆ ತೊಂದರೆ ಮಾಡಿದರೆ ಪರ್ಷಿಯನ್ ಗಲ್ಫ್ನ ಯಾವ ಬಂದರು ಉಳಿಯಲ್ಲ ಅಂತ ವಾರ್ನಿಂಗ್ ಮಾಡಿದೆ. ಹಾಗೆ ಅಮೆರಿಕದ ಜೊತೆ ಮಾತುಕತೆಗೂ ನಾವು ಸಿದ್ಧರಿದ್ದೇವೆ ಅಂತ ಇರಾನ್ ಹೇಳಿದೆ. ಆದರೆ ಅಮೆರಿಕ ನಮ್ಮ ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ಇನ್ನೊಂದು ಸುತ್ತಿನ ಸಂಧಾನ ಮಾತುಕತೆಗೆ ಬರ್ತೇವೆ ಅಂತ ಇರಾನ್ ಕಂಡೀಷನ್ ಹಾಕಿದೆ. ಇರಾನ್ ಬಳಿ ಅಮೆರಿಕ ಇಟ್ಟಿರುವ ಬೇಡಿಕೆಗಳನ್ನು ಕಾನೂನು ಬಾಹಿರ ಬೇಡಿಕೆ ಅಂತಾನೂ ಇರಾನ್ ಹೇಳಿದೆ. ಈ ಮಧ್ಯೆ ಇರಾನ್ ಜೊತೆ ಮತ್ತೊಂದು ಸುತ್ತಿನ ನೇರ ಸಂಧಾನ ಮಾತುಕತೆಗೆ ಅಮೆರಿಕ ಉತ್ಸಾಹ ತೋರಿಸಿದೆ ಅಂತ ವರದಿಯಾಗಿತ್ತು. ಇಸ್ಲಾಮಾಬಾದ್, ಜಿನಿವಾ, ವಿಯೆನ್ನಾ ಅಥವಾ ಇಸ್ತಾಂಬುಲ್ನಲ್ಲಿ ಈ ಸಂಧಾನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಅಲ್ಲದೆ ಇದೇ ವಾರದಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅಂತಾನೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಮುಂದಿನ 2 ದಿನಗಳಲ್ಲಿ ಇರಾನ್ ಜೊತೆ ಮಾತುಕತೆ ಪುನರಾರಂಭ ಆಗುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಮುಂದಿನ 2 ದಿನಗಳಲ್ಲಿ ಏನಾದರೂ ಸಂಭವಿಸಬಹುದು, ಪಾಕಿಸ್ತಾನಕ್ಕೆ ಹೋಗಲು ನಾವು ಒಲವು ಹೊಂದಿದ್ದೇವೆ ಅಂತ ಟ್ರಂಪ್ ಮಾಧ್ಯಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲೇ ಎರಡನೇ ಸುತ್ತಿನ ಸಂಧಾನ ಮಾತುಕತೆ ಶೀಘ್ರದಲ್ಲೇ ನಡೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಮಧ್ಯೆ ಇರಾನ್ ಮೇಲಿನ ವಾರ್ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಫ್ಯಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಮಾತನಾಡಿರುವ ಅವರು, ನಾವು ದಾಳಿ ಮಾಡಿರದಿದ್ದರೆ ಇರಾನ್ ಇಷ್ಟೊತ್ತಿಗೆ ಅಣ್ವಸ್ತ್ರ ಹೊಂದುತ್ತಿತ್ತು. ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡೆವು ಅಂತ ಇರಾನ್ ಮೇಲಿನ ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಯುದ್ಧದಿಂದ ನಾವು ಈಗಾಗಲೇ ಹಿಂದೆ ಸರಿದರೂ ಇರಾನ್ ಮರುನಿರ್ಮಾಣಕ್ಕೆ ಕನಿಷ್ಠ 2 ದಶಕಗಳು ಬೇಕು ಅಂತ ಪ್ರತಿಪಾದಿಸಿರುವ ಟ್ರಂಪ್ ಈ ಯುದ್ಧ ಮುಗಿಯುವ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಟ್ರಂಪ್ ಅವರು ಕ್ಷಣಕ್ಕೊಂದು ಹೇಳಿಕೆ ನೀಡುತ್ತಾ ಬಂದಿರುವುದರಿಂದ ಅವರ ಮಾತುಗಳನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕೋ ಗೊತ್ತಿಲ್ಲ. ಆದರೂ ಈ ಯುದ್ಧ ಅಮೆರಿಕಗೆ ತುಂಬ ದುಬಾರಿಯಾಗ್ತಿರುವ ಕಾರಣಕ್ಕೆ
ಇರಾನ್ ಮೇಲಿನ ತನ್ನೆಲ್ಲ ಕ್ರಮಗಳು ಜಾಗತಿಕ ದೇಶಗಳ ಕೆಂಗಣ್ಣಿಗೆ ಗುರಿಯಾಗ್ತಿರುವ ಕಾರಣಕ್ಕೆ ಈ ಯುದ್ಧವನ್ನು ಮುಕ್ತಾಯಗೊಳಿಸಲು ಅಮೆರಿಕ ಮುಂದಾದಂತೆ ಕಂಡು ಬರ್ತಾ ಇದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಕೂಡ ಮಾತುಕತೆ ಮುಂದುವರಿಸಿ ಯುದ್ಧ ನಿಲ್ಲಿಸುವ ಬಗ್ಗೆ ಸಲಹೆ ನೀಡಿದ್ದಾರೆ. ಇಸ್ಲಾಮಾಬಾದ್ ಮಾತುಕತೆ ಯುದ್ಧ ನಿಲ್ಲಿಸುವ ಬಗ್ಗೆ ಆಶಾಕಿರಣ ಮೂಡಿಸಿದೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಯುದ್ಧ ಕೊನೆಗೊಂಡು ಶಾಂತಿ ನೆಲೆಸಲಿ ಎಂಬುದು ಜಗತ್ತಿನ ಆಶಯ.